ಯಾವುದಕ್ಕೆಲ್ಲ ಸಾಫ್ಟ್ ಕಾರ್ನರ್ ಮಾಡಿದ್ದಾರೆ ಹೇಳ ನಾನು. ಮೊದಲಿಗೆ ಯಡಿಯೂರಪ್ಪ ಅವರ ಗಣಿಗಾರಿಕೆ ಲಂಚ ಹಗರಣದಲ್ಲಿ ಜೈಲಿಗೆ ಹೋಗಿ ಬರ್ತಾರೆ. ಏನಾಯಿತು? ಖುಲಾಸೆ ಆಯಿತು. ಕಾರಣ ಬಿ ಜೆ ಪಿ ಅಂತನ ಉತ್ತರ ಕೊಡಬೇಕು. ಎರಡನೇದು ಜನಾರ್ದನ್ ರೆಡ್ಡಿ, ಸಿ ಬಿ ಐ 9 ಸಿ ಬಿ ಐ ಕೇಸ್ ಇದೆ, ತನಿಖೆ ಇನ್ನೂ ಕೂಡ ಇದೆ. ಸಿ ಬಿ ಐ ಜನಾರ್ದನ್ ರೆಡ್ಡಿಯನ್ನು ಕರೆಯೋದೇ ಕಾಣ್ತಾ ಇಲ್ಲ. ಯಾಕೆ? ಉತ್ತರ ಕೊಡಬೇಕು. ಮಾಜಿ ಕಾಂಗ್ರೆಸ್ಸಿಗ ಹಿಮಂತ್ ಬಿಸ್ವಾ ಶರ್ಮಾ ಲಂಚ ಪ್ರಕರಣ, ಅಸ್ಸಾಂನ ಮುಖ್ಯಮಂತ್ರಿ. ಈಗ ಕಾಂಗ್ರೆಸ್ಸಲ್ಲಿದ್ದಾಗ ಇವರ ಮೇಲೆ ಆರೋಪದ ಮೇಲೆ ಆರೋಪ. ಈಗ ಇವರು ಬಿ ಜೆ ಪಿ ಪರವಾಗಿ ಬಿ ಜೆ ಪಿ ಮುಖ್ಯಮಂತ್ರಿ ಆಗಿದ್ದಾರೆ ಅಸ್ಸಾಂನಲ್ಲಿ. ಏನಾಗಿದೆ? ಇವ್ರದ್ದು ಖುಲಾಸೆ ಆಗಿದೆ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಎಂ ಪಿ ಮುಖ್ಯಮಂತ್ರಿ ಆಗಿದ್ದವರು. ವ್ಯಾಪಂ ಸ್ಕ್ಯಾಮ್ ಏನು ಬಂತು? ಕ್ಲೀನ್ ಚಿಟ್ ಬಂತು. ರಮೇಶ್ ಪೋಖ್ರಿಯಾಲ್ ಭೂ ಹಗರಣ, ಸಾಕ್ಷ್ಯನೇ ಇಲ್ಲ. ನಾರಾಯಣ್ ರಾಣೆ ಇವರ ವಿರುದ್ಧ ಆರೋಪ ಬಂತು. 300 ಕೋಟಿ ಅಕ್ರಮ ಹಣ. ಬಿ ಜೆ ಪಿ ಜಾಯ್ನ್ ಆದರು, ತನಿಖೆ ಸ್ಥಗಿತಗೊಳ್ಳುತ್ತೆ. ಸುವೇಂದು ಅಧಿಕಾರಿ ಶಾರದಾ ಹಗರಣ, ಶಾರದಾ ಚಿಟ್ ಫಂಡ್, ದೀದಿ ಮಮತಾ ಬ್ಯಾನರ್ಜಿ ಜೊತೆ ಇದ್ದರು, ಬಿ ಜೆ ಪಿ ಸೇರಿದ್ರು, ತನಿಖೆ ಸ್ಥಗಿತಗೊಳ್ತು. ಹಾಗಿದ್ರೆ ವಿಪಕ್ಷಗಳು ಟಾರ್ಗೆಟ್ ಆಗ್ತಾ ಇದೆಯಾ? ಯಾರೆಲ್ಲ? ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದರು. ವಿಪಕ್ಷಗಳು ಕರ್ನಾಟಕದಲ್ಲಿ ಟಾರ್ಗೆಟ್ ಆಗ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದರು. ಆದಾಯ ಮೀರಿ ಆಸ್ತಿ ಗಳಿಕೆ, ಈಗಲೂ ತನಿಖೆ ಪ್ರಗತಿಯಲ್ಲಿದೆ. ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ, ದೆಹಲಿ ಅಬಕಾರಿ ಹಗರಣ, ಜೈಲಲ್ಲಿದ್ದಾರೆ. ಹೇಮಂತ್ ಸೊರೇನ್ ಭೂ ಹಗರಣ, ಅಕ್ರಮ ಹಣ ವರ್ಗಾವಣೆಯಲ್ಲಿ ಜೈಲಿಗೆ ಹೋಗಿ ಬಂದರು. ಲಾಲು ಪ್ರಸಾದ್ ಯಾದವ್ ಮೇವು ವಿಚಾರ ಬೇರೆ, ಅದರಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಯಿತು. ಕೆಲಸಕ್ಕಾಗಿ ಭೂಮಿ ಒಳಗೋಗಬೇಕಾಗಿ ಬಂತು. ತೇಜಸ್ವಿ ಯಾದವ್ ಅವರ ಮಗ ಕೆಲಸಕ್ಕಾಗಿ ಭೂಮಿ ಒಳಗೋಗ ಬಂತು. ಸೊ ಹಾಗಾಗಿ ಈ ಆರೋಪಗಳು ಅವತ್ತಿಂದ ಇವತ್ತಿನ ತನಕ ಕೇಳಿ ಬರ್ತಾ ಇದೆ. ಆದರೆ ಬಿ ಜೆ ಪಿ ಹೇಳೋದು, ನಾವು ಹೋಗಿಲ್ವೇ? ಹೋಗಿದ್ದೀರಿ. ಇವರ ಮೇಲೆ ಆರೋಪಗಳೇನು ಕಡಿಮೆ ಇತ್ತಾ? ನರೇಂದ್ರ ಮೋದಿ ಅವರ ಮೇಲೆ? ಅದು ಬಿಡಿ, ಅಮಿತ್ ಶಾ ಅವ್ರ ಮೇಲೆ ಆರೋಪ ಕಡಿಮೆ ಇತ್ತಾ? ಸಿ ಬಿ ಐ ನಕಲಿ ಎನ್ಕೌಂಟರ್ ವಿಚಾರ ಗಡೀಪಾರ ಆಗ್ತಾರೆ. ಗೃಹ ಸಚಿವರಾಗಿದ್ದಂಥ ಅಮಿತ್ ಶಾ ಗಡೀಪಾರ ಆಗ್ತಾರೆ ಸಿ ಬಿ ಐ ಎನ್ಕ್ವೈರಿ. ಸರಿಯಾಗಿ ಬನ್ನಿ, ನೀವು ಕ್ಲಿಯರ್ ಇದ್ದರೆ ಯಾಕೆ ಭಯ? ನೀವು ತಪ್ಪೇ ಮಾಡಿಲ್ಲ ಅಂತಂದರೆ ತನಿಖಾ ಸಂಸ್ಥೆಗಳಿದೆ, ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಕ್ಲಿಯರ್ ಆಗಿ ಬನ್ನಿ. ಇದು ವಿಪಕ್ಷಗಳೇ ಟಾರ್ಗೆಟ್ ಅನ್ನೋಂಥದ್ದು ನಾವು ವಿಪಕ್ಷಗಳ ಆರೋಪವನ್ನು ನಾನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ನೋಡಿ, ಇಡಿ ಸದ್ದು, ಸಿ ಬಿ ಐ ಸದ್ದಾಗ್ತಾ ಇದೆ, ಇಡಿ ಸದ್ದಾಗ್ತಾ ಇದೆ. ಮೋದಿ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ಆರೋಪ ಇವರು ಮಾಡ್ತಾನೆ ಇರ್ತಾರೆ. ತನಿಖಾ ಸಂಸ್ಥೆಗಳ ಮೂಲಕ ವಿರೋಧ ಪಕ್ಷದವರ ಎಡೆಮುರಿ ಕಟ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡಿಕೊಳ್ಳೋದಾಗ್ತಾ ಇದೆ. ಕೆಲವರಂತೂ ಬಿ ಜೆ ಪಿ ಸೇರಿ ವಾಷಿಂಗ್ ಪೌಡರ್ ನಿರ್ಮಾ ಕ್ಲೀನ್ ಚಿಟ್ ಆಗ್ತಾರೆ. ಕಾಂಗ್ರೆಸ್ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಬಿ ಜೆ ಪಿ ಸೇರಿ ಕ್ಲೀನ್ ಆಗಿಬಿಡ್ತಾರೆ. ಬಿ ಜೆ ಪಿ ಸೇರಿದವರನ್ನು ಇಂದಿಗೂ ಸೇರದೇ ಇದ್ದರೆ ಇಡಿ ಸಿ ಬಿ ಐ ಬೆನ್ನತ್ತಿ ಬರ್ತಾ ಇದೆ. ಹಾಗಿದ್ರೆ ಕಳೆದ 10 ವರ್ಷದಲ್ಲಿ ಯು ಪಿ ಅವಧಿಯಲ್ಲಿ ಇಡಿ ರೇಡ್ ಎಷ್ಟಾಗಿದೆ, ಆಮೇಲೆ ಸಿ ಬಿ ಐ ರೇಡ್ ಎಷ್ಟಾಗಿದೆ? ಯು ಪಿ ಅವಧಿಯಲ್ಲಿ 54, 10 ವರ್ಷದಲ್ಲಿ 54 ರೇಡ್ ಆಗಿದೆ. ಎನ್ ಡಿ ಅವಧಿಯಲ್ಲಿ 95 ರೇಡು. ಆಮೇಲೆ ಸಿ ಬಿ ಐ ಯು ಪಿ ಎ ಅವಧಿಯಲ್ಲಿ 60 ರೇಡ್ ಆಗಿದೆ, ಎನ್ ಡಿ ಅವಧಿಯಲ್ಲಿ 95 ರೇಡ್ ಆಗಿದೆ. ಏನಾಯಿತು? ನಿಜಾನ ಟಾರ್ಗೆಟ್ ಮಾಡ್ತಾ ಇರೋದು? ನಿಜಾನ ಕಾಂಗ್ರೆಸ್ಸಿಗರನ್ನು ಅಥವಾ ವಿರೋಧ ಪಕ್ಷದವರನ್ನು ಇವರು ಅವರ ಕಾಲದಲ್ಲಿ ಬಿ ಜೆ ಪಿಗರನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳು ತಮ್ಮ ಕಾಲಾವಧಿಯಲ್ಲಿ ತಮ್ಮ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಇಡಿ ಮತ್ತು ಸಿ ಬಿ ಐ ಬಳಸಿದ್ದು ನಿಜಾನ? ಇನ್ ಡಿಟೇಲ್ ಮಾಹಿತಿ ಕೊಡ್ತೇನೆ. ನರೇಂದ್ರ ಮೋದಿ ಸರ್ಕಾರ ವಿಪಕ್ಷಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ, ಇಡಿ ಸಿ ಬಿ ಐ ಮುಖಾಂತರ ಟಾರ್ಗೆಟ್ ಮಾಡ್ತಾ ಇದೆ. ಬಿ ಜೆ ಪಿಗೆ ಸೇರಿದರೆ ಸೇಫ್, ಸೇರಿಲ್ಲ ಅಂತಂದರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೌದಾ? ಹಾಗಿದ್ರೆ ಬನ್ನಿ, ದೂದ್ ಕಾ ದೂದ್ ಪಾನಿ ಕಾ ಪಾನಿ. ಕಳೆದ 20 ವರ್ಷಗಳಲ್ಲಿ ಏನಾಯಿತು? ಮನಮೋಹನ್ ಸಿಂಗ್ ಅವಧಿಯಲ್ಲಿ ಏನಾಯಿತು ಮತ್ತು ನರೇಂದ್ರ ಮೋದಿ ಅವಧಿಯಲ್ಲಿ ಏನಾಯಿತು? ಕ್ಲೋಸ್ ತಗೊಂಡು ವಿಪಕ್ಷಗಳು ವರ್ಸಸ್ ಇಡಿ. ಯು ಪಿ ಅವಧಿಯಲ್ಲಿ 54 ಇಡಿ ಕಾರ್ಯಾಚರಣೆಗಳಾಯಿತು. ಎನ್ ಡಿ ಅವಧಿಯಲ್ಲಿ 95. ತಪ್ಪೇನಿಲ್ಲ.
ನರೇಂದ್ರ ಮೋದಿ ಅವರು ಹೇಳಿದರು ಜಾಸ್ತಿ ಮಾಡಿದರೆ ತಪ್ಪೇನೋ, ಅವರು ಇರೋದು ಅದಕ್ಕೆ. ಇಲ್ಲಿ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಿದ್ರು ವಿಷಯ ಅಲ್ಲ, ಜಾಸ್ತಿ ಮಾಡಿದರೆ ಬೆಸ್ಟೇ. CBIಗೆ ಬರೋಣ. ಮನಮೋಹನ್ ಸಿಂಗ್ ಅವಧಿಯಲ್ಲಿ 60 CBI ರೇಡ್ ಆಯಿತು ದೇಶಾದ್ಯಂತ. ND ಅವಧಿಯಲ್ಲಿ 95. ಕಳೆದ 10 ವರ್ಷ 2004ರಿಂದ 2014, 2014ರಿಂದ 2024. ಹಾಗಿದ್ರೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಮತ್ತು ಏನಾಗಬಹುದು? ಅರವಿಂದ್ ಕೇಜ್ರಿವಾಲ್ ಥರ ಅರೆಸ್ಟ್ ಆಗಿಬಿಟ್ರೆ ಸುಮ್ಮನೆ ಇದ್ದು ಬಿಡ್ತಾರೆ ಜನ? ಹೇಮಂತ್ ಸೊರೇನ್ ಥರ ಅರೆಸ್ಟ್ ಆಗಿದ ತಕ್ಷಣ ಸುಮ್ಮನೆ ಇದ್ದು ಬಿಡ್ತಾರೆ ಜನ, ಕರ್ನಾಟಕ ಜನ? ಸಿದ್ದರಾಮಯ್ಯ ಅರೆಸ್ಟ್ ಆದ್ರು ಅಂತ ಇಟ್ಕೊಳ್ಳಿ, ಜನ ಸುಮ್ಮನೆ ಇರ್ತಾರ? DKಶಿ ಅರೆಸ್ಟ್ ನೋಡಿ, ಒಂದು ಕೊಲೆ ಕೇಸ್ ಬಂತು ಅಂತ ಇಟ್ಕೊಳ್ಳಿ, ಆಗ ಅರೆಸ್ಟ್ ಆದರೆ ಯಾರು ಕೇರ್ ಮಾಡಲ್ಲ, ತಪ್ಪು ಮಾಡಿದ್ರೆ ಹೋಗ್ರಿ ಅಂತ. ಈಗ ಏನಾಗ್ತಾ ಇದೆ, ಇದು ಸಿದ್ದರಾಮಯ್ಯನವರನ್ನು ಮತ್ತು DKಶಿ ಅವರನ್ನು ಸಿಕ್ಕಿಸಾಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತೇಳಿ ರಾಜಕೀಯ ವಲಯದಲ್ಲಿ ಮಾತುಗಳು ಹರಿದಾಡ್ತಾ ಇದೆ. ಇದು ಸಿಕ್ಕಿಸಾಕ್ತಾ ಇದ್ದಾರೆ. ಮೂಡಾದಲ್ಲಿ ಸಿದ್ದರಾಮಯ್ಯನ ಪಾತ್ರ ಏನಿಲ್ಲ, ಆದರೆ ಸಿದ್ದರಾಮಯ್ಯನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಥವಾ ವಾಲ್ಮೀಕಿ ನಿಗಮದಲ್ಲಿ ಅವರುಗಳು ಮಾಡಿದ್ದಾರೆ, ಅಥವಾ ಪಾರ್ಟಿಗೆ ಹೋಗಿರ್ಬೋದು ದುಡ್ಡು, ಆದರೆ ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಜನರಲ್ಲಿ ಮೂಡಲಿಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯ ಮತ್ತು DKಶಿಯನ್ನು ಕೆಣಕಿ ಇದೀಗ ಕೇಂದ್ರ ಸರ್ಕಾರ ತಪ್ಪು ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಅಲ್ಲಿ ಧರ್ಮದ ಆಧಾರದಲ್ಲಿ ರಾಜಕಾರಣ ನಡೆಯುತ್ತೆ, ಇಲ್ಲಿ ಜಾತಿ ಆಧಾರದಲ್ಲೇ ನಡೆಯುತ್ತೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು DKಶಿ ಅಂತ ಮತ್ತೊಬ್ಬ ನಾಯಕ ಖಂಡಿತ ಇಲ್ಲ. ಮೊದಲಿದ್ದರು ದೇವೇಗೌಡರಿದ್ದರು, ಸ್ವಲ್ಪ ರಿಟೈರ್ಡ್ ಆದಂಗೆ. ಯಡಿಯೂರಪ್ಪ ಇದ್ದರು, ರಿಟೈರ್ಡ್ ಆಗಿದ್ದಾರೆ. ಯಡಿಯೂರಪ್ಪನವರನ್ನ ಒಂದು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ದಷ್ಟೇ ಸ್ವತಃ BJPನೇ. ಮಕಾಡೆ ಮಲಗಿಸ್ಬಿಟ್ರು ಜನ ಅಲ್ವಾ? ಮಕಾಡೆ ಮಲಗಿಸ್ಬಿಟ್ರು. 66 ವಾಪಸ್ ಕೊಡಬೇಕಾಯ್ತು ಅವರ ಪಾದ ತಲಗಳಲ್ಲಿ. ತಗೊಳ್ಳಿ ನೀವೇ ತಗೊಳ್ಳಿ, BJP ಅಧ್ಯಕ್ಷ ಪಟ್ಟ ಮಗನಿಗೆ ಕೊಡಿ ಅಂತ. HDK ಇಲ್ಲಿಲ್ಲ, ಕೇಂದ್ರಕ್ಕೆ ಹೋದರು. ಬೊಮ್ಮಾಯಿ ಇಲ್ಲಿಲ್ಲ, ಕೇಂದ್ರಕ್ಕೆ ಹೋದರು. ಸದ್ಯ ಸಿದ್ದರಾಮಯ್ಯ ಮತ್ತು DKಶಿ ರಾಜ್ಯ ರಾಜಕಾರಣದ ಪ್ರಭಾವಿಗಳು. ಯಡಿಯೂರಪ್ಪ ರಿಟೈರ್ಡ್ ಆಗಿದ್ದಾರೆ ಬಹುತೇಕ, ಕುಮಾರಸ್ವಾಮಿ ಕೇಂದ್ರಕ್ಕೆ ಹೋಗಿದ್ದಾರೆ. ದೇವೇಗೌಡರು ಹಿರಿಯರು ಬಿಡಿ, ಅವರು ಕಂಪ್ಲೀಟಾಗಿ ಅದರಲ್ಲಿ ಪಾಲ್ಗೊಳ್ತಾ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಣಕಿದ್ರೆ ಏನಾಗ್ಬೋದು? ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಸಿದ್ದರಾಮಯ್ಯನವರನ್ನು ಬಂಧಿಸಿದ್ರೆ ರಾಜಕೀಯ ವಲಯ ಹೇಳುತ್ತೆ, ನಾವು ಕೇಳಿದ್ವಿ ಏನಾಗ್ಬೋದು ಅಂತ ಕೇಳಿದೆ. ಸರ್, ಅಹಿಂದ ಒಕ್ಕೂಟ, ಇವರು ಬಿಡಿ, ಯಾರು ಇಡೀ ಅಹಿಂದನೇ ಎದುರು ನಿಂತು ಬಿಡುತ್ತೆ ಸರ್. ಅಷ್ಟು ಈಸಿನಾ? ಸಿದ್ದರಾಮಯ್ಯ ಬಂಧಿಸಿದ್ರೆ ಹೊತ್ತಿ ಉರಿಯುತ್ತಂತೆ ರಾಜ್ಯ. ಅಂದರೆ ರಾಜಕೀಯ ವಲಯದಲ್ಲಿ ನಾವು ಕೇಳಿದ್ವಿ ಮಾತು. ಸಿದ್ದರಾಮಯ್ಯನವರಿಗೆ ನೋಡಿ, ರಾಜಕೀಯವಾಗಿ ಎಷ್ಟೇ ಟೀಕೆ ಟಿಪ್ಪಣಿಗಳಿರ್ಬೋದು, ಸಿದ್ದರಾಮಯ್ಯ ಯಾವತ್ತೂ ಕೂಡ ಕಾಂಗ್ರೆಸ್ನ ಸ್ಟಾರ್. ಸಿದ್ದರಾಮಯ್ಯಗೆ ಅಭಿಮಾನಿಗಳು ಒಬ್ಬರು ಇಬ್ಬರು ಅಲ್ಲ. ಅಹಿಂದಾದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಮುಸ್ಲಿಮರಿದ್ದಾರೆ, 95% ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ. ಆಮೇಲೆ JDS ಅಂತೂ BJP ಜೊತೆ ಹೋದ ನಂತರ ಎಲ್ಲ ಮುಸ್ಲಿಮರು ಈ ಕಡೆ ಬಂದಿದ್ದಾರೆ. ಆಮೇಲೆ ಹಿಂದುಳಿದ ವರ್ಗ, ಸ್ವತಃ ಹಿಂದುಳಿದ ವರ್ಗದ ನಾಯಕ, ಕುರುಬ ಸಮಾಜದ ನಾಯಕ. ಕೇವಲ ಕುರುಬ ಸಮಾಜ ಮಾತ್ರ ಅಲ್ಲ, ಇತರ ಹಿಂದುಳಿದ ವರ್ಗದ ನಾಯಕರು ಕೂಡ ಇವರೇನೆ. ಆಮೇಲೆ ದಲಿತ ನಾಯಕ ಕೂಡ ಅಹಿಂದ. ಆ ಕಡೆ ದಲಿತರು, ಈ ಕಡೆ ಮುಸಲ್ಮಾನರು, ಮತ್ತೊಂದು ಕಡೆ ಹಿಂದುಳಿದ ವರ್ಗ. ಸುಮ್ಮನಿರತ್ತಾ? ಸಾಧ್ಯನೇ ಇಲ್ಲ. ಆಯಿತು, DK ಶಿವಕುಮಾರ್ ಅವರು ಹಣಕಾಸು ವಿಚಾರದಲ್ಲಿ ಒಳಗೋದಾಗ ಸಿಟ್ಟಾಗಿದ್ದಿರ್ಬೋದು. ಬರುವಾಗ ಯಾವ ರೀತಿಯ ಭವ್ಯ ಸ್ವಾಗತ ಬಂತು. ಒಂದು ವೇಳೆ ಅಲ್ಲೂ ಕೂಡ ಅವರಿಗೆ ಶಿಕ್ಷೆ ಏನಾದರೂ ಆದರೆ ಯಾರು ಕೇರ್ ಮಾಡಲ್ಲ. ಆದರೆ ಎಲ್ಲಿ ಸಿಕ್ಸಾಕ್ಸಿದ್ದಾರೆ ಅಂತ ಬಂದಾಗ ಕೋಪಗೊಳ್ತಾರೆ. ಒಂದು ವೇಳೆ DK ಶಿವಕುಮಾರನ್ನು ಕೆಣಕಿದ್ರೆ ಒಕ್ಕಲಿಗರು ಸುಮ್ಮನಿರ್ತಾರ? ಅಂದರೆ ಸುಮ್ಮನೆ ಬಂಧಿಸಿ ಅಸ್ಥಿರಗೊಳಿಸಿದರೆ ಸುಮ್ಮನಿರ್ತಾರ? ಒಂದು ವೇಳೆ ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು DK ಶಿವಕುಮಾರ್ ಅಭಿಮಾನಿಗಳು ಸಿಡಿದೆದ್ದರೆ, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿದ ಹಾಗೆ, ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಅವರನ್ನು ಬಂಧಿಸಿದ ಹಾಗೆ, ಇಬ್ಬಿಬ್ಬರು ನಾಯಕರನ್ನು ಬಂಧಿಸೋದು ಕರ್ನಾಟಕದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಇವರಿಬ್ಬರ ಅಭಿಮಾನಿಗಳೇನಾದರೂ ಸಿಡಿದಿದ್ರೆ ಏನಾಗ್ಬೋದು? ನಿಮಗೆ ಗೊತ್ತಾ ಏನಾಗಿದೆ ಅಂತ? ಈ ಹಿಂದೆ ರಾಮಕೃಷ್ಣ ಹೆಗಡೆ ವರ್ಸಸ್ ದೇವೇಗೌಡರಾದಾಗ ಗಲಾಟೆ ಆಗುತ್ತೆ ವಿಧಾನಸೌಧದ ಮುಂದೆ. ದೇವೇಗೌಡರಿಗಾಗಿ ಚಪ್ಪಲಿ ಎಸೆತ ಉಂಟಾಗತ್ತೆ. ನೆನಪಿಡಿ ವೀಕ್ಷಕರೇ, ಈ ಹಿಂದಿನ ಘಟನೆಗಳನ್ನು ಹೇಳಿದ್ದು. ಯಾಕೆ ಅಂತ ಹೇಳ್ತೀನಿ. ಈ ವಿಚಾರ ಯಾಕೆ ಇಷ್ಟು ಸೀರಿಯಸ್ ಆಗಬಹುದು?